ಓಕೆ, ನೀವು ಹಿಂದಿನ ತರಗತಿ ಕೇಳಲಿ. ಹಿಂದಿನ ತರಗತಿಯಲ್ಲಿ ಹಾಕಿ ಆಟದ ಬಗ್ಗೆ, ಹಾಕಿ ಆಟದ ಇತಿಹಾಸ, ಭಾರತದಲ್ಲಿ ನಮ್ಮ ಹಾಕಿ ಆಟವನ್ನ ನಮ್ಮ ರಾಷ್ಟ್ರೀಯ ಕ್ರೀಡೆಯಾಗಿ ಯಾಕೆ ಮಾಡಿದ್ರು ಅರ್ಥ ಆಯ್ತಾ? ಅದಾದ್ಮೇಲೆ ಆಟದಲ್ಲಿರುವ ಸಲಕರಣೆಗಳು ಅರ್ಥ ಆಯ್ತಾ? ಅದರಲ್ಲಿ ಇರುವಂತ ನಿಯಮಗಳು ಏನೇನ್ ಬಗ್ಗೆ ಈಗ ಚರ್ಚೆ ಮಾಡೋಣ. ಈಗ ಮೊದಲಿಗೆ ಸಿಂಚನ ಅರ್ಥ ಆಯ್ತಾ? ಹಾಕಿ ಆಟದ ಪ್ರಸ್ತಾವನೆ ಮತ್ತೆ ಇತಿಹಾಸದ ಬಗ್ಗೆ ಹೇಳ್ತಾರೆ. ಓಕೆ, ಅಂಕಣದ ಪರಿಚಯ ಅರ್ಥ ಆಯ್ತಾ? ಅಂಕಣ ಆಯತಾಕಾರದಲ್ಲಿ ಇರುತ್ತೆ ಅರ್ಥ ಆಯ್ತಾ? 90 × 50 ಮೀಟರ್ ಉದ್ದ ಇರುತ್ತೆ ಅರ್ಥ ಆಯ್ತಾ? ಪೆನಾಲ್ಟಿ ಸ್ಟ್ರೋಕ್, ಒಂದು DA ಇರುತ್ತೆ. ಏನೇನು ಇರುತ್ತೆ ಅಂತ ಅವ್ರಿಗೆ ತಿಳಿದು ಎಷ್ಟಾಗುತ್ತೆ ಅಷ್ಟೇ ಹೇಳ್ತಾ ಇರ್ತಾರೆ. ಹೇಳಪ್ಪ. ಭಾರತದಲ್ಲಿ ಪ್ರಚಲಿತವಾಗಿರುವ ಆಟಗಳಲ್ಲಿ ಹಾಕಿ ಒಂದು. ಭಾರತದ ಹಾಕಿಯ ಸ್ವರ್ಣಯುಗವು 6 ಸತತ ಒಲಿಂಪಿಕ್ ಬಂಗಾರದ ಪದಕಗಳ ಜಯದೊಂದಿಗೆ 1928ರಿಂದ 1950ರವರೆಗೆ ಸಾಗಿತು. ನಮ್ಮ ರಾಷ್ಟ್ರೀಯ ಆಟದೇ ಹಾಕಿ ಆಟ. ಅವರಿಗೆ ಬಂಗಾರದ ಪದಕ ಸಿಕ್ತು. 1928ರಿಂದ 1950ರವರೆಗೆ ಸಾಗಿತು. ಇತಿಹಾಸ ಈಜಿಪ್ಟ್ನಲ್ಲಿ ಬೆನ್ನಿ ಗೋರಿಗಳಲ್ಲಿ 4 ವರ್ಷಗಳ ಹಿಂದೆ ಮಾಡಿದ ಚಿತ್ರಗಳಲ್ಲಿ ಪುರುಷರು ಈ ಆಟವನ್ನು ಆಡುತ್ತಿರುವುದನ್ನು ಕಾಣಬಹುದು. ಕ್ರಿಸ್ತಪೂರ್ವ 478ರಲ್ಲಿ ಹಿಸ್ಟಾರಿಕಲ್ ಕಟ್ಟಡದ ಗೋಡೆಯ ಕೆಳಭಾಗದಲ್ಲಿರುವ ವಿಗ್ರಹದ ಮೇಲೆ 6 ಜನ ಪುರುಷರು ಕೊಕ್ಕೆ ಇರುವ ಬೆತ್ತಗಳನ್ನು ಹಿಡಿದಿರುವುದು ಕಾಣಬಹುದು. ಓಕೆ, ಇದನ್ನೇ ಕೇಳ. ಹಾಕಿ ಆಟ ಹೆಂಗೆ ಸ್ಟಾರ್ಟ್ ಆಯ್ತು? ಇದು ಯಾವ ದೇಶದ್ದು? ಈಜಿಪ್ಟ್ ನೈಲ್ ಕಣಿವೆಯಲ್ಲಿ ಬೆನಿ ಹಸನ್ ಗೋರಿಯ ಮೇಲೆ ಚಿತ್ರಗಳು ಮಾಡಿರ್ತಾರೆ. ಇದೆಲ್ಲ ಗೋರಿಗಳೆಲ್ಲ ಹಿಂದೆ ಇರ್ತವಲ್ಲ, ವೀರಗಲ್ಲು, ಮಾಸ್ತಿಗಲ್ಲು ಅಂತೆಲ್ಲ ಇರ್ತವಲ್ಲ, ಆ ಥರ ನಮ್ಮ ದೇಶದಲ್ಲೆಲ್ಲ ಯುದ್ಧ ಮಾಡಿರೋವು ಅಥವಾ ಆನೆ, ಕುದುರೆ ಈ ಥರ ಎಲ್ಲ ಇರ್ತವೆ. ಅಲ್ಲಿ ಏನಾಗುತ್ತೆ ಅಂದರೆ 4000 ವರ್ಷಗಳ ಹಿಂದೆ ಅರ್ಥ ಆಯ್ತಾ? ಹಾಕಿ ಆಟನ ಆಡ್ತಾ ಇರುವಂಥ ಚಿತ್ರಗಳನ್ನ ಗೋರಿ ಮೇಲೆ ಬರೆದಿರ್ತಾರೆ. ಅದಾದ್ಮೇಲೆ ಯಾವುದು ಥಿಮಿಸ್ಟೋಕಲ್ಸ್ ಆ ಕಟ್ಟಡದ ಕೆಳಭಾಗದಲ್ಲಿ ಕೂಡ ಈ ಬೆತ್ತದ ಕೋಲಿಡುವಂಥ, ಕೊಕ್ಕೆ ಇರುವಂಥ ಬೆತ್ತದ ಕೋಲಿರುವಂಥ ಚಿತ್ರಗಳನ್ನ ಕಾಣ್ಬೋದು. ಅಂದ್ರೆ ಬಹಳ ಹಳೆಯ ಕಾಲದಿಂದಲೂ ಕೂಡ ಹಾಕಿ ಆಟ ಪ್ರಚಲಿತವಾಗಿದೆ ಅನ್ನೋದನ್ನ ನಾವು ಕಾಣ್ಬೋದು. ಓಕೆ, ನೆಕ್ಸ್ಟ್ ಅಥೆನ್ಸ್ ಇದೆಯಲ್ಲ, ಅಥೆನ್ಸ್ ಗ್ರೀಕ್ ದೇಶದಲ್ಲಿ ಅರ್ಥ ಆಯ್ತಾ? ಒಲಿಂಪಿಕ್ ಕ್ರೀಡೆಗಳು ಅತ್ಯಂತ ಶ್ರೇಷ್ಠವಾದ ಕ್ರೀಡೆಗಳು ಕೂಡ ಎಲ್ಲಿ? ಗ್ರೀಕ್ ದೇಶದಲ್ಲಿ ಸ್ಟಾರ್ಟ್ ಆಗ್ತವೆ. ಪುರಾತನ ಒಲಿಂಪಿಕ್ ಕೂಡ ಅಲ್ಲೇ, ಆಧುನಿಕ ಒಲಿಂಪಿಕ್ ಕೂಡ ನೀವು 10th ಬಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಅಥೆನ್ಸ್ ನಲ್ಲಿ ಈ ಆಟವನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ನಾವು ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಅರ್ಥ ಆಯ್ತಾ? ನಮ್ಮ ದೇಶದಲ್ಲಿ ಹಾಕಿ ಆಟವನ್ನ 1928ರಿಂದ 1956ರವರೆಗೆ ಸತತವಾಗಿ ಬಂಗಾರದ ಪದಕವನ್ನ ಗೆದ್ಕೊಂಡಿದ್ರು. ಅದಕ್ಕೋಸ್ಕರ ನಮ್ಮ ಹಾಕಿ ಆಟವನ್ನ ನಮ್ಮ ರಾಷ್ಟ್ರೀಯ ಕ್ರೀಡೆಯಾಗಿ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಹೇಳೋಣ. ಅಥೆನ್ಸ್ ರಾಷ್ಟ್ರೀಯ ಪುರಾತನ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಿರುವ ಕೆತ್ತನೆಗಳಲ್ಲಿ ಯುವಕರು ಕೆರೆಟೆಜ್ನ ಎನ್ನುವ ಹಾಕಿಯಂತಹ ಆಟವನ್ನು ಆಡುವುದನ್ನು ಕಾಣಬಹುದು. ಹಾಕಿ ಎನ್ನುವ ಪದ ಊಟೇಕ್ ಎನ್ನುವ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ. ಇದರ ಅರ್ಥ ಕುರಿ ಕಾಯುವವನ ದೋಟಿ. 17 ಮತ್ತು 18 ಶತಮಾನಗಳಲ್ಲಿ ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಯಲ್ಲಿ ಯುವಕರು ಒಂದು ಹಳಿಯ ಮೈದಾನದಿಂದ ಮತ್ತೊಂದು ಹಳಿಯ ಮೈದಾನಕ್ಕೆ ಚೆಂಡನ್ನು ಹೊಡೆದುಕೊಂಡು ಹೋಗುತ್ತಿದ್ದರು. ಆಗ ಒಂದು ತಂಡದಲ್ಲಿ 60 ರಿಂದ 100ರಷ್ಟು ಆಟಗಾರರು
ಆಧುನಿಕ ಹಾಕಿಯನ್ನು ಹೋಲುವಂತ ಆಟವನ್ನು 200 ಮೀಟರ್ ಉದ್ದವಿರುವ ಮೈದಾನದಲ್ಲಿ ಆಡಲಾಗಿತ್ತು. ಓಕೆ, ನೋಡಿ ಅಥೆನ್ಸ್ ನಲ್ಲಿ ಏನ್ ಗೊತ್ತಾ, ಈ ವಸ್ತು ಸಂಗ್ರಹಾಲಯಗಳಿರ್ತಾವಲ್ಲ, ಆ ಸಂಗ್ರಹಾಲಯದಲ್ಲಿ ಕೆರಿಟಿಸನ್ ಎನ್ನುವ ಹಾಕಿ ಆಟ ಆಡುವಂತ ಒಂದು ವಿಗ್ರಹಗಳೆಲ್ಲ ಅಲ್ಲಿ ಸಂಗ್ರಹ ಮಾಡಿದ್ದಾರೆ. ಮ್ಯೂಸಿಯಂ ಇರ್ತವಲ್ಲ, ನೋಡಿದಿಲ್ಲ? ಇಂಥ ಮ್ಯೂಸಿಯಂ ಅಲ್ಲಿ ಏನಾಗುತ್ತೆ ಅಂದ್ರೆ ಹಾಕಿ ಆಟದ ಒಂದು ಕುರುಹು ಅಲ್ಲಿ ಕಾಣುತ್ತೆ. ಈ ಹಾಕಿ ಆಟದ ಹೂ ಟೇಕ್ ಎನ್ನುವ ಪದದಿಂದ, ಹೂ ಅಂದ್ರೆ ಯಾರು ತಗೊಂಡು ಹೋಗ್ತಾರೆ ಅಂತ ಅರ್ಥ ಆಯ್ತಾ? ಕುರಿ ಕಾಯುವನ ದೋಟಿ ಅಂತ ಕರೀತಾರೆ. ಕುರಿ ಕೋಲ್ ಇಟ್ಕೊಂಡು ಹೋಗ್ತಾರೆ, ನೋಡಿದ್ರೆ ಹೆಂಗೆ ಆ ಟೈಪ್ ಇರುವಂತ ದೋಟಿ ಅದು ಚಿತ್ರದಲ್ಲಿ ಕಾಣಬಹುದು. ಓಕೆ, ನೆಕ್ಸ್ಟ್ 17 ಮತ್ತು 18ನೇ ಶತಮಾನ ಇಂಗ್ಲೆಂಡ್ ದೇಶದ ಹಳ್ಳಿಗಳಲ್ಲಿ ಯುವಕರು ಏನಾಗುತ್ತೆ ಅಂದ್ರೆ ಈ ಕೋಲಾಟ ಇದೆಯಲ್ಲ, ಈ ಕೊಕ್ಕೇರ ಅಂತ ಆಟಗಳನ್ನ ಒಂದು ಆಟದಿಂದ ಒಂದು ಊರಿಗೆ ತಗೊಂಡೋಗ್ತಾರೆ. ಅಲ್ಲಿ ಊರಿಗೆ ಎಷ್ಟು ಜನ ಇರ್ತಾ ಇದ್ರು? ಸುಮಾರು 60ರಿಂದ 100 ಜನ ಆಡ್ತಾ ಇದ್ರು. ಅವಾಗ ಏನಾಗುತ್ತೆ, ಕೋಲ್ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಬರ್ತಾ ಇತ್ತು, ಮುಗಿತಾ ಇರ್ಲಿಲ್ಲ ಆಟ, ಬಹಳ ದಿನಗಳವರೆಗೆ ಸಾಕ್ತಾ ಇತ್ತು. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ 20 ಮೀಟರ್ ಇರುವಂತ ಉದ್ದನೆಯ ಮೈದಾನದಲ್ಲಿ ಹಾಕಿ ಆಟವನ್ನ ಮೊದಲು ಪ್ರಾರಂಭ ಮಾಡ್ತಾರೆ, ಅರ್ಥಾತ್ ಹಳೆಯ ಕಾಲದಲ್ಲಿ. ಅದಾದ್ಮೇಲೆ ಏನಾಗುತ್ತೆ, ಟ್ರೆಂಡಿಂಗ್ ಟೈಮ್ ಕ್ರಿಕೆಟ್ ಸಂಘ ಇದೆಯಲ್ಲ, ಕ್ರಿಕೆಟ್ ಆಡುವಂತ ಸಂಘ ಏನಾಗುತ್ತೆ ಅಂದ್ರೆ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘ ಇದೆಯಲ್ಲ ರಚನೆ ಆಗುತ್ತೆ. ಸಂಘ ಯಾರು ಸ್ಟಾರ್ಟ್ ಮಾಡಿದ್ದು? ಟ್ರೆಂಡಿಂಗ್ ಟೈಮ್ ಕ್ರಿಕೆಟ್ ಸಂಘ. ಅವರ ನೇತೃತ್ವದಲ್ಲಿ ಹಾಕಿ ಆಟವನ್ನ ರಚನೆ ಮಾಡ್ತಾರೆ. 1908ರಲ್ಲಿ ಲಂಡನ್ ಒಲಿಂಪಿಕ್ ನಲ್ಲಿ ಪ್ರಥಮ ಬಾರಿಗೆ ನಾವೇನ್ ಮಾಡ್ತೀವಿ, ಹಾಕಿ ಆಟ ನಡೆದ. ಈಗ ಹಾಕಿ ಆಟ ನಡೀತು, ಇದು ಒಲಿಂಪಿಕ್ ನಡೀತು ಗೊತ್ತಾ? ಈಗ ಎಲ್ಲಿ ನಡೀತು? ಪ್ಯಾರಿಸ್ ನಲ್ಲಿ ನಡೀತು. ಒಂದು ಭಾರತದಲ್ಲಿ ಹಾಕಿ ಬ್ರಿಟಿಷರು ಆಳ್ವಿಕೆಯ ಸಮಯದಲ್ಲಿ ಬ್ರಿಟಿಷ್ ಸೇನಾಪಡೆಯಿಂದ ಭಾರತದಲ್ಲಿ ಹಾಕಿ ಆಟ ಪರಿಚಯವಾಗಿ ಭಾರತದ ಸೇನೆಯವರು ಕೂಡ ಹಾಕಿ ಆಡಲು ಪ್ರಾರಂಭಿಸಿದರು. ಹೀಗೆ ಭಾರತದಲ್ಲಿ ಹಾಕಿ ಆಟವು ಜನಪ್ರಿಯವಾಯಿತು. ಬ್ರಿಟಿಷ್ ಆಳ್ವಿಕೆ ಸಮಯದಲ್ಲಿ ನಮ್ಮನ್ನೆಲ್ಲ ಬ್ರಿಟಿಷ್ ಆಳ್ತಿದ್ರಲ್ಲ, ಆ ಸಮಯದಲ್ಲಿ ಸೇನಾಪಡೆಯಿಂದ ಭಾರತದಲ್ಲಿ ಹಾಕಿ ಆಟವು ಪರಿಚಯವಾಯಿತು. ನಮಗೆ ಅವಾಗ ಹಾಕಿ ಆಟ ಪರಿಚಯ ಆಯಿತು ಕೂಡ. ಹಾಕಿ ಆಡಲು ನಮ್ಮ ಭಾರತೀಯರು ಕೂಡ ನಾವೆಲ್ಲರೂ ಹಾಕಿ ಆಡಕ್ಕೆ ಪ್ರಾರಂಭ ಮಾಡಿದ್ವಿ. ಅವಾಗಿಂದ ಹಾಕಿ ನಮ್ಮ ಭಾರತದಲ್ಲಿ ಜನಪ್ರಿಯ ಆಯಿತು. ಭಾರತದಲ್ಲಿ ಪ್ರಪ್ರಥಮ ಹಾಕಿ ಸಂಸ್ಥೆಯು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಇದು ಭಾರತದ ಹಾಕಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಹಾಕಿಯನ್ನು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದ್ರು. ತದನಂತರ ಪಂಜಾಬ್ ಮತ್ತು ಮುಂಬೈಯಲ್ಲಿಯೂ ಹಾಕಿ ಸಂಸ್ಥೆಗಳ ಸ್ಥಾಪನೆ ಇತ್ತು. 1925ರಲ್ಲಿ ಭಾರತೀಯರು ಹಾಕಿ ಸಂಸ್ಥೆಯ ಸ್ಥಾಪನೆಯಾಗಿ ತಂದ ನಂತರ ಅಂತಾರಾಷ್ಟ್ರೀಯ ಹಾಕಿ ಸದಸ್ಯತ್ವ ಪಡೆಯಿತು. ಇದು ನೋಡಿ, ಭಾರತದಲ್ಲಿ ಹಾಕಿ ಯಾವಾಗ ಬ್ರಿಟಿಷ್ ಆಡ್ತಾ ಇದ್ರಲ್ಲ, ಆ ಟೈಮಲ್ಲಿ ಏನಾಗುತ್ತೆ, ಬ್ರಿಟಿಷ್ ಸೇನಾಪತಿ, ಈಗ ಸೇನಾಪತಿಗಳು ಏನಾಗುತ್ತೆ ಅಂದ್ರೆ ಈ ಬಾರ್ಡರ್ ಅಲ್ಲಿ ಕಾಯ್ತಾ ಇರ್ತಾರಲ್ಲ, ಅವ್ರೇನಾಗುತ್ತೆ ದೈಹಿಕವಾಗಿ ಸದೃಢವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಕಿ ಆಟವನ್ನು ಆಡ್ತಾ ಇರ್ತಾರೆ. ಅದು ಇಂಡಿಯಾದಲ್ಲಿ ಕೂಡ, ಭಾರತದಲ್ಲಿ ಪ್ರಚಲಿತವಾಗಿ ಹಳ್ಳಿಗಳು ಕೂಡ ಜನಪ್ರಿಯ ಆಗಿರುತ್ತೆ. ಹಂಗಾಗಿ ಆ ಬ್ರಿಟಿಷ್ ಆಳ್ವಿಕೆ ತಂದಂತ ಆಟವನ್ನ ನಮ್ಮ ಭಾರತ ದೇಶದಲ್ಲಿರುವಂಥ ಪ್ರಜೆಗಳಿಗೆ ಕಲಿಸಾದ್ಮೇಲೆ ತಂಡಗಳನ್ನ ತಯಾರು ಮಾಡಿ ಒಲಿಂಪಿಕ್ ಕ್ರೀಡೆವರೆಗೂ ಕೂಡ ತಗೊಂಡೋಗಿ ಬಂದರು. ಅರ್ಥಾಯ್ತಾ? ಹಂಗಾಗಿ ನಮ್ಮನ್ನು ಏನು ಹೇಳ್ತಾರೆ, ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿಯನ್ನಾಗಿ ಮಾಡ್ತಾರೆ. ಈಗ ಹಾಕಿ ಆಟದ ಅಂಕಣ ಮತ್ತು ಅಳತೆ ಹೇಗೆ ಇರುತ್ತೆ ಅಂತ, ಹೇಗೆ ಆಡ್ತದೆ ಹೇಳ. ಈ ಕ್ರೀಡೆಯನ್ನು ಹೆಚ್ಚಾಗಿ ಮಣ್ಣು ಅಥವಾ ಹುಲ್ಲಿನ ಅಂಕಣದಲ್ಲಿ ಆಡುತ್ತಾರೆ. ಈ ಎರಡಕ್ಕೆಲ್ಲ ಆಡಲಿಲ್ಲ, ಮಣ್ಣು ಬಾಳ ಮಣ್ಣಿರ್ಬೇಕು ಅಥವಾ ಹುಲ್ಲಿರ್ಬೇಕು ಅಂತ ಇದರಲ್ಲಿ ಆಡ್ತಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ಪಂದ್ಯಗಳನ್ನು ಆಸ್ಟ್ರೋಟ ಅಥವಾ ಪಾಲಿಗ್ರಾಸ್ ಎನ್ನುವ ಹುಲ್ಲಿನ ಅಂಕಣದಲ್ಲಿ ಪ್ಲಾಸ್ಟಿಕ್ ಹುಲ್ಲು ಇರುತ್ತಲ್ಲ ಅದ್ರ ಮೇಲೆ ಆಡ್ತಾ ಇರ್ತಾರೆ, ಆಡಿಸಲಾಗುವುದು. ಇದೆ. ಓಕೆ, ನೆಕ್ಸ್ಟ್ ಬರೀ ಹಂಗೆ ಒಂದು ರಫ್ ಬರೀ.
ಡಿ ಏರಿಯಾ ಬರಿ, ಗೋಲ್ ಬರಿ, ಪೆನಾಲ್ಟಿ ಸ್ಪಾಟ್ ಬರಿ. ಇರ್ಲಿ ಬಿಡು, ಹಂಗೆ ಬರಿ, ಏನಾದ್ರು ಬರಿ. ಹಂಗೆ ಪರಿಚಯ ಹೇಳು. ಕಳಿಸ್ತದ ಈ ಕಡೆ ಅದು ಬಿಡು, ಸೆಂಟ್ರ್ ಬಿಡು. ದೂರ ದೂರ ಪಡಿಸಿ. ಹಂಗೆ ಹೇಳ, ಹಂಗೆ ಇದೇಳ, ಇದೇಳ. ಆಕೆ ಅದು ಎಷ್ಟೆಷ್ಟು ಉದ್ದ ಇರುತ್ತೆ. ಹಾಕಿ ಆಟವು ಮುಂದೆ ಈ ಕಡೆ ತಿರುಗಿ ಹೇಳು. ಓಕೆ, ಇಲ್ಲಿ ಕೇಳ. ಈಗ ಹಾಕಿ ಆಟದ ಅಂಕಣ ಇದೆಯಲ್ಲ, 91.40 ಮೀಟರ್ ಉದ್ದ, 55 ಮೀಟರ್ ಅಗಲ ಇರುತ್ತೆ. ಇದು ಯಾವ ಆಕಾರದಲ್ಲಿ ಇರುತ್ತೆ? ಆಯತಾಕಾರದಲ್ಲಿ ಇರುತ್ತೆ. ಎರಡು ದಿಕ್ಕಿನಲ್ಲಿ ಒಂದೊಂದು ಗೋಲ್ ಇರ್ತವೆ. ಅರ್ಥ ಆಯ್ತಾ? ಬಾಲ್ ನ ಗೋಲ್ ಒಳಗೆ ಹೊಡೆಯಕ್ಕೋಸ್ಕರ ಏನ್ ಮಾಡ್ತಾರೆ? ಆ ಕಡೆ ಈ ಕಡೆ ಗೋಲ್ ಇರುತ್ತೆ. ಆ ಗೋಲ್ ಒಳಗೆ ಬಾಲ್ ನ ತಗೊಂಡೋಗುತ್ತೆ. ಅದಾದ್ಮೇಲೆ ಒಂದು ಡಿ ಏರಿಯಾ ಇರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ನೋಡು, ಗೋಲ್ ಏರಿಯಾ ಅಂತ ಕರೀತಾರೆ. ಅದಾದ್ಮೇಲೆ 6.4 ಅಂದ್ರೆ ಮೀಟರ್ ಇರೋಕ್ಕೆ ಒಂದು ಪೆನಾಲ್ಟಿ ಸ್ಪಾಟ್ ಇರುತ್ತೆ. ಇಲ್ಲಿ ಏನಾದ್ರು ವಿರುದ್ಧ ದಾಳಿಗಾರರ ಆಟ ಏನಾದ್ರು ತಪ್ಪು ಮಾಡಿದ್ರೆ ಡೈರೆಕ್ಟ್ ಪೆನಾಲ್ಟಿ ಸ್ಟ್ರೋಕ್ ಕೊಡ್ಲಿಕ್ಕೆ ಏನ್ ಮಾಡ್ತಾರೆ? ಡಿ ಏರಿಯಾ ಇರುತ್ತೆ. ಇದು ಆಯ್ತಾ? ಇದು ಅಂಕಣದ ಪರಿಚಯ. ಓಕೆ, ಆಟದ ಸಲಕರಣೆಗಳು ಯಾರ್ಯಾರು ಹೇಳ್ತೀರಾ? ಬಾ ನೋಡ, ನಾವು ಹೇಳ್ತೇವೆ. ಬಾ ಹೇಳು, ಸಲಕರಣೆಗಳು ಏನೇನಿರ್ತವೆ ಅಂತ ಹೇಳು. ನನ್ನ ಹೆಸರು ವೈಷ್ಣವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಆಟದ ಸಲಕರಣೆಗಳು ಏನೇನಿದೆ? ಹಾಕಿ ಸ್ಟಿಕ್. ಹಾಕಿಯನ್ನು 1.05 ಮೀಟರ್ ಉದ್ದ ಇರುವ ಸ್ಟಿಕ್ನಿಂದ ಆಡಲಾಗುತ್ತದೆ. ಅದರ ತುದಿಯು ಡೊಂಕಾಗಿದ್ದು ತೂಕ ಗರಿಷ್ಠ 737 ಗ್ರಾಂ ತನಕ ಇರಬಹುದು. ಚೆಂಡು. ಇದರ ತೂಕ 156ರಿಂದ 160 ಗ್ರಾಂ, 23.5 ಸೆಂಟಿಮೀಟರ್, 135 ಮಿಲಿಮೀಟರ್ ಸುತ್ತಳತೆ ಇದ್ದು ಅದರ ಮೇಲೆ ಪ್ಲಾಸ್ಟಿಕ್ ಕವಚವು ಇರುತ್ತದೆ. ಮಣ್ಣು ಅಥವಾ ಹುಲ್ಲಿನಲ್ಲಿ ಆಡುವಾಗ ಚರ್ಮದ ಕವಚವಿರುವ ಚೆಂಡನ್ನು ಬಳಸುತ್ತಾರೆ. ಆಟಗಾರರು ಇತರೆ ಸಾಮಾನ್ಯ ಸಲಕರಣೆಗಳು. ಆಟಗಾರರು ತನ್ನ ಹುಟ್ಟು ಮತ್ತು ವಸಡನ್ನು ರಕ್ಷಿಸಲು ಮೌತ್ ಗಾರ್ಡ್, ಮೊಣಕಾಲಿನ ಕೆಳಗೆ ಭಾಗವನ್ನು ರಕ್ಷಿಸಲು ಸ್ಟಿಂಗ್ ಗಾರ್ಡ್, ಬೆರಳು ರಕ್ಷಿಸಲು ಮೆತ್ತಗಿರುವ ಕೈಕವಚಗಳು ಧರಿಸುತ್ತಾರೆ. ಸ್ಟಾರ್ಟ್ ಕಾರ್ನರ್ ಮತ್ತು ಪೆನಾಲ್ಟಿ ಕಾರ್ನರ್ ಹಾಗೂ ಪೆನಾಲ್ಟಿ ಸ್ಟ್ರೋಕ್ ಸಮಯದಲ್ಲಿ ತನ್ನ ಮುಖ ರಕ್ಷಿಸಲು ಮುಖವಾಡಗಳನ್ನು ಕೂಡ ಧರಿಸುತ್ತಾರೆ. ಗೋಲ್ ಕೀಪರ್ನ ರಕ್ಷಣೆಗೆ ಬೇಕಾದ ಸಲಕರಣೆಗಳು.
ರಕ್ಷಣೆ ಮಾಡುವವನಿಗೆ ಗೋಲ್ ಕೀಪರ್ ಎಂದು ಕರೆಯುತ್ತಾರೆ. ಈತನು ತಲೆಗೆ ಶಿರಸ್ತ್ರಾಣ ಅಂದ್ರೆ ಹೆಲ್ಮೆಟ್. ಶಿರಸ್ತ್ರಾಣ ಹೆಲ್ಮೆಟ್ ಅಂತಾರೆ. ಕಾಲುಗಳಿಗೆ ರಕ್ಷಣಾ ಕವಚ ಹಾಗೂ ಚೆಂಡಿನ ಒದೆಯಲು ಕಿಕ್ಕರ್ಸ್, ಎದೆ ಕವಚ, ಕೈ ಕವಚ, ತೊಡೆಸಂದಿ ಕವಚ, ತೋಳು ಕವಚ ಮುಂತಾದವುಗಳನ್ನು ಧರಿಸುತ್ತಾನೆ. ಹಾಗೂ ಹಾಕಿ ಸ್ಟಿಕ್ ಅನ್ನು ಹೊಡೆಯುತ್ತಿರುತ್ತಾನೆ. ಸಾಮಾನ್ಯ ನಿಯಮಗಳು: ಪ್ರತಿ ತಂಡದಲ್ಲಿ 11 ಆಟಗಾರರು ಹಾಗೂ ಇತರೆ 5 ಬದಲಿ ಆಟಗಾರರು ಇರುತ್ತಾರೆ. ಪಂದ್ಯವು 15 ನಿಮಿಷಗಳು 4 ಭಾಗಗಳಲ್ಲಿ ನಡೆಯುತ್ತವೆ. ಮೊದಲನೆಯ ಮತ್ತು ಎರಡನೆಯ ಹಾಗೂ ಮೂರನೆಯ ಮತ್ತು ನಾಲ್ಕನೆಯ ಭಾಗಗಳ ಮಧ್ಯೆ 2 ನಿಮಿಷಗಳ ವಿರಾಮ ಇರುತ್ತದೆ. ಅರ್ಧ ಸಮಯದ ನಂತರ 10 ನಿಮಿಷಗಳ ವಿಶ್ರಾಂತಿ ಅವಧಿ ಇರುತ್ತದೆ. ಒಟ್ಟು 60 ನಿಮಿಷಗಳ ಕೊನೆಯಲ್ಲಿ ಅತಿ ಹೆಚ್ಚು ಗೋಲ್ ಗಳಿಸಿದ ತಂಡವು ವಿಜಯಿ ಆಗುತ್ತದೆ. ನಾಣ್ಯ ಚಿಮ್ಮಿಸುವ ಮೂಲಕ ತಂಡಗಳು ಸೆಂಟರ್ ಪಾಸ್ ನೀಡುವುದರೊಂದಿಗೆ ಪಂದ್ಯ ಪ್ರಾರಂಭಿಸುವುದು ಅಥವಾ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅಂಕಣದ ಮಧ್ಯಭಾಗದಿಂದ ಚೆಂಡನ್ನು ಸೆಂಟರ್ ಪಾಸ್ ಮುಖಾಂತರ ಪಂದ್ಯವನ್ನು ಪ್ರಾರಂಭಿಸಲಾಗುತ್ತದೆ. ಯಾವುದೇ ತಂಡ ಪಂದ್ಯಾಟದಲ್ಲಿ ಗೋಲ್ ಮಾಡಿದ ಮೇಲೆ ಎದುರಾಳಿ ತಂಡದವರು ಅಂಕಣದ ಮಧ್ಯಭಾಗದಿಂದ ಸೆಂಟರ್ ಪಾಸ್ ಮುಖಾಂತರ ಪ್ರಾರಂಭಿಸಬೇಕಾಗುತ್ತದೆ. ಈ ವಿಧಾನವನ್ನು ಪ್ರತಿ ಗೋಲ್ ಮಾಡಿದ ಬಳಿಕ ಅನುಸರಿಸಬೇಕು. ಆಟಗಾರರು ಬದಲಾವಣೆಯನ್ನು ಬದಲಿಸಿ ಆಟಗಾರನನ್ನು ಯಾವುದೇ ಒಂದು ಆಟಗಾರನನ್ನು ಎಷ್ಟು ಬಾರಿಯಾದರೂ ಮಾಡಬಹುದು. ಚೆಂಡನ್ನು ಸ್ಟಿಕ್ ಹಿಂಭಾಗದಿಂದಾಗಲಿ ಕಾಲುಗಳಿಂದಾಗಲಿ ಆಡಬಾರದು. ಪೆನಾಲ್ಟಿ ಕಾರ್ನರ್ ಸಂದರ್ಭದಲ್ಲಿ ರಕ್ಷಕರು ತಮ್ಮ ಗೋಲ್ ವಲಯದಲ್ಲಿ ಗೋಲ್ ಕೀಪರ್ ಒಳಗೊಂಡ 5 ಆಟಗಾರರನ್ನು ಮಾತ್ರ ರಕ್ಷಣೆ ಮಾಡಲು ಉಳಿಯಬೇಕು. ಉಳಿದ ಆಟಗಾರನನ್ನು ಅಂಕಣದ ಮಧ್ಯಭಾಗದ ಗೆರೆಯ ಹಿಂದೆ ಇರಬೇಕು. ತಂಡಗಳು ಆಡುವಾಗ ಯಾವುದೇ ತಂಡ ತಪ್ಪು ಮಾಡಿದರೆ ಫ್ರೀ ಕಿಕ್ನ ಎದುರಾಳಿಗೆ ನೀಡಲಾಗುತ್ತದೆ. ತಮ್ಮ ಡಿ ವಲಯದಲ್ಲಿ ತಂದು ತಪ್ಪು ಮಾಡಿದರೆ ಎದುರಾಳಿಗೆ ಫ್ರೆಂಚ್ ಕಾರ್ನರ್ ನೀಡಲಾಗುವುದು. ತಮ್ಮ ಡಿ ವಲಯದಲ್ಲಿ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕ ತಪ್ಪು ಮಾಡಿದಲ್ಲಿ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಸ್ಟ್ರೋಕ್ ನೀಡಲಾಗುತ್ತದೆ. 23 ಮೀಟರ್ ಲೈನ್ ಒಳಗಡೆ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಎದುರಿಸಿದಾಗ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಕಾರ್ನರ್ ನೀಡಲಾಗುತ್ತದೆ. ಆಟದ ಸಂದರ್ಭದಲ್ಲಿ ರಕ್ಷಕರು ತಮ್ಮ ಡಿ ವಲಯದಿಂದ ಚೆಂಡನ್ನು ಹೊರಗೆ ಹಾಕಿದರೆ ಅಂತಹ ಸಂದರ್ಭದಲ್ಲಿ ಎದುರಾಳಿ ತಂಡದವರಿಗೆ ಕಾರ್ನರ್ ಕಿಕ್ ನೀಡಲಾಗುವುದು. ಅಪಾಯಕಾರಿ ಆಟ: ಚೆಂಡನ್ನು ಹೊಡೆಯುವಾಗ ಅಪಾಯಕಾರಿಯಾಗಿ ಚೆಂಡನ್ನು ಹಾರಿಸಿದರೆ ಅಥವಾ ಎದುರಾಳಿಗಳು 5 ಮೀಟರ್ಗಿಂತ ಹತ್ತಿರ ಇದ್ದಾಗ ಚೆಂಡನ್ನು ಪುಟಿಸುವುದು ಅಥವಾ ಹಾರಿಸುವುದು ಅಪಾಯಕಾರಿ ಆಟ ಎಂದು ಪರಿಗಣಿಸಿ ದಂಡ ವಿಧಿಸಲಾಗುತ್ತದೆ. ಎಚ್ಚರಿಕೆ ಮತ್ತು ಉಚ್ಚಾಟನೆಗಳು: ಹಾಕಿ ಪಂದ್ಯದಲ್ಲಿ 3 ಬಣ್ಣದ ಕಾರ್ಡ್ಗಳು ಬಳಸಿ ಆಟಗಾರರಿಗೆ ದಂಡ ವಿಧಿಸಲಾಗುತ್ತದೆ. ಹಸಿರು ಕಾರ್ಡ್ ಆಟಗಾರರಿಗೆ ಎಚ್ಚರಿಕೆ ನೀಡಲು ಬಳಸುತ್ತಾರೆ ಹಾಗೂ 2 ನಿಮಿಷ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗೆ ಹೋಗಬೇಕು. ಹಳದಿ ಕಾರ್ಡ್ ಆಟಗಾರರಿಗೆ 5 ನಿಮಿಷ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗೆ ಉಚ್ಚಾಟಿಸುವಂತೆ ಶಿಕ್ಷೆ ವಿಧಿಸಲು ಬಳಸುತ್ತಾರೆ. ಕೆಂಪು ಕಾರ್ಡ್ ಆಟಗಾರನನ್ನು ಬದಲಾವಣೆ ರಹಿತ ಪಂದ್ಯದಿಂದ ಉಚ್ಚಾಟಿಸಲು ಬಳಸುತ್ತಾರೆ. ಗೋಲ್ ಗಳಿಸುವುದು: ದಾಳಿಕಾರರು ರಕ್ಷಕರು ಡಿ ಒಳಗಿಂದ ಗೋಲ್ ಒಳಗೆ ಚೆಂಡನ್ನು ಹಾಕಿದರೆ ಅವರ ತಂಡಕ್ಕೆ 1 ಗೋಲ್ ಎಂದು ಪರಿಗಣಿಸುವುದು. ಯಾವುದೇ
ಹೊಡೆತವನ್ನು ಎದುರಾಳಿ ತಂಡದವರಿಗೆ ಡಿ ಕ್ಷೇತ್ರ ಹೊರಭಾಗದಿಂದ ಗೋಲ್ಗೆ ಹೊಡೆದಾಗ ಚೆಂಡನ್ನು ಗೋಲ್ ಒಳಗೆ ಪ್ರವೇಶ ಮಾಡಿದ್ದನ್ನು ಅದನ್ನು ಗೋಲ್ ಎಂದು ಪರಿಗಣಿಸಲಾಗುವುದಿಲ್ಲ. ಓಕೆ, ವೆರಿ ಗುಡ್. ನೋಡಲಿ, ಈ ವಿಷಯನ ಮತ್ತೊಂದ್ಸರಿ ಪುನರ್ಮನನ ಮಾಡ್ಕೊಂಡಿದ್ದೀರಲ್ವಾ? ಈಗ ಒಂದೊಂದೇ ಪ್ರಶ್ನೆ. ಈಗ ನೋಡೋಣ, ಯಾರು ಹೇಳ್ತೀರಿ? ಗಂಡು ಮಕ್ಕಳಿಗೆ ಮತ್ತೆ ಹೆಣ್ಮಕ್ಳಿಗೆ ಒಂದು ರಸ ಪ್ರಶ್ನೆ. ಅರ್ಥ ಆಯ್ತಲ್ವಾ? ಯಾರು ಹತ್ತನೇ ಪ್ರಶ್ನೆ ಕೇಳೋದು ನಾನು. ಎಷ್ಟು ಪ್ರಶ್ನೆ? 10 ಪ್ರಶ್ನೆ ಕೇಳ್ತೀನಿ. ಯಾರು ಹೇಳ್ತೀರಿ ಅಂತ ಫಸ್ಟ್ ಗಂಡು ಮಕ್ಕಳು. ಆಯ್ತಾ? ಅರ್ಥ ಆಯ್ತಾ? ಕಡೆ ಅರ್ಥ ಆಯ್ತಾ? ಈಗ ಫಸ್ಟ್ ಕೇಳ್ತೀನಿ, ಹೂ ಟೇಕ್ ಎನ್ನುವ ಪದ ಯಾವ ಭಾಷೆಯಿಂದ ಬಂದಿದೆ ಬಾಯ್ಸ್ಗೆ? ಹೂ ಟೇಕ್ ಎನ್ನುವ ಪದ ಯಾವ ಭಾಷೆಯಿಂದ ಬಂದಿದೆ? ನೋಡಿ, ಫಸ್ಟ್ ಗಂಡು ಮಕ್ಕಳಿಗೆ ಅವ್ರಿಗೆ ಹೇಳಪ್ಪ. ಫ್ರೆಂಚ್ ಭಾಷೆಯಿಂದ ಬಂದಿದೆ, ಒಂದು ಅಂಕ. ಓಕೆ, ನೆಕ್ಸ್ಟ್ ಹೆಣ್ಮಕ್ಳು. ಹಳದಿ ಕಾರ್ಡ್ ಯಾವಾಗ ಬಳಸುತ್ತಾರೆ? ಆಟಗಾರರಿಗೆ 5 ನಿಮಿಷ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗೆ ವಿಚಾರಿಸುವಂತೆ ಶಿಕ್ಷೆ ವಿಧಿಸಲು ಬಳಸುತ್ತಾರೆ. ಓಕೆ, ಹಳದಿ ಕಾರ್ಡ್ ಎಷ್ಟು ನಿಮಿಷ ಹೊರಗಿರಕ್ಕೆ? 5 ನಿಮಿಷ ಹೊರಗಿರಕ್ಕೆ. ಓಕೆ, ಹೆಣ್ಮಕ್ಳಿಗೆ ಒಂದು ಅಂಕ. ಓಕೆ, ನೆಕ್ಸ್ಟ್ ಗಂಡು ಮಕ್ಕಳಿಗೆ. ಹಾಕಿ ಆಟಗಾರರ ಸಂಖ್ಯೆ ಎಷ್ಟು? ಒಟ್ಟು ಹೇಳ್ಬೇಕು. ನಾನು ಆಗಲ್ಲ. ಹಾಕಿ ಆಟದ ಆಟಗಾರರ ಸಂಖ್ಯೆ. ತಪ್ಪು. ಓಕೆ, ಎಷ್ಟು ಹೇಳ್ರಿ ಗರ್ಲ್ಸ್? ಹಾಕಿ ಆಟದ ಆಟಗಾರರ ಸಂಖ್ಯೆ. ತಡಿ ಇವರು ಆಟಗಾರರ ಸಂಖ್ಯೆ ಎಷ್ಟಪ್ಪ? ಬರ್ದ ಹೇಳ. 11 ಆಕ್ಟಿವ್ ಪ್ಲೇಯರ್. ವೆರಿ ಗುಡ್. 11 ಆಕ್ಟಿವ್ ಪ್ಲೇಯರ್. ಎಕ್ಸ್ಟ್ರಾ ಪ್ಲೇಯರ್ ಎಷ್ಟು ಜನ ಇರ್ತಾರೆ? 5. ಒಟ್ಟು ಎಷ್ಟಾಯ್ತು? 16 ಇರ್ತಾರೆ. ಓಕೆ, ಗಂಡು ಮಕ್ಕಳಿಗೆ. ಓಕೆ, ನೆಕ್ಸ್ಟ್ ಈಗ ಹೆಣ್ಮಕ್ಳು ಪ್ರಶ್ನೆ ಗಂಡು ಮಕ್ಕಳು ಹೇಳಿದ್ದಾರೆ. ಈಗ ಗಂಡು ಮಕ್ಕಳಿಗೆ ಪ್ರಶ್ನೆ. ಈಗ ನಿಮೀಗ ಓಕೆ, ಹಾಕಿ ಅಂಕಣ ಯಾವ ಆಕಾರದಲ್ಲಿ ಇರುತ್ತದೆ? ಓಕೆ, ಆಯತಾಕಾರದಲ್ಲಿ ಇರುತ್ತದೆ ಗಂಡು ಮಕ್ಕಳಿಗೆ. ಓಕೆ, ಪೆನಾಲ್ಟಿ ಸ್ಟ್ರೋಕ್ ಎಂದರೇನು? ಪೆನಾಲ್ಟಿ ಸ್ಟ್ರೋಕ್ ಯಾವಾಗ ಕೊಡ್ತಾರೆ ಅಂತ? ಪೆನಾಲ್ಟಿ ಸ್ಟ್ರೋಕ್ ಯಾವಾಗ ಕೊಡ್ತಾರೆ? ಓಕೆ, ಪಾಸ್. ಹೇಳಪ್ಪ. ತಮ್ಮ ಡಿ ವಲಯದಲ್ಲಿ ರಚನಾತ್ಮಕ ಆಟಗಾರರು ಉದ್ದೇಶಪೂರ್ವಕ ತಪ್ಪು ಮಾಡಿದ್ದಲ್ಲಿ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಸ್ಟ್ರೋಕ್ ನೀಡಲಾಗುವುದು. ವೆರಿ ಗುಡ್. ಅಲ್ಲಿ 5. ಓಕೆ, ನೆಕ್ಸ್ಟ್ ಹೆಣ್ಮಕ್ಳಿಗೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಹಾಕಿ ಆಟದ ಸಮಯ ಎಷ್ಟು? ಹಾಕಿ ಆಟ ಎಷ್ಟು ನಿಮಿಷ? 60 ನಿಮಿಷ. ಓಕೆ, ಈಗ ಬಾಯ್ಸ್ಗೆ. ನಿಮಗೆ ಬಾಯ್ಸಿಗೆ ಹಾಕಿ ಸ್ಟಿಕ್ಕಿನ ತೂಕ ಎಷ್ಟು? 730 ಗ್ರಾಂ ಮತ್ತು 730 ಗ್ರಾಂ. ಓಕೆ, ಓಕೆ ಗರ್ಲ್ಸ್, ಅರ್ಥ ಆಯ್ತಾ? ಬಾಲನ್ನು ಯಾವುದರಿಂದ ತಯಾರಿಸುತ್ತಾರೆ? ಪ್ಲಾಸ್ಟಿಕ್. ಮಣ್ಣು ಅಥವಾ ಹುಲ್ಲಿನಲ್ಲಿ ಬಾಲ್ 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 ನಾನು ಹೇಳಿದ್ದೆ. ತಡಿ. ಓಕೆ, ನೆಕ್ಸ್ಟ್ ಹೇಳಪ್ಪ. ರಬ್ಬರು ಮತ್ತೆ ಚರ್ಮದಿಂದ ಮಾಡಿಸಿರ್ತಾರೆ. ಈಗ ಯಾರಿಗೆ ಕೇಳಬೇಕು ಪ್ರಶ್ನೆ? ಬಾಯ್ಸ್ ಕೇಳ್ಬೇಕಾ? ಓಕೆ,
ಪ್ರಥಮ ಹಾಕಿ ಸಂಸ್ಥೆ ಎಲ್ಲಿ ಸ್ಥಾಪನೆಯಾಯಿತು? ಪ್ರಥಮ ಹಾಕಿ ಸಂಸ್ಥೆ ಭಾರತದಲ್ಲಿ ಕೋಲ್ಕತ್ತಾದಲ್ಲಿ. ವೆರಿ ಗುಡ್. ಓಕೆ ಗರ್ಲ್ಸ್ ಈಗ ಭಾರತೀಯ ಹಾಕಿ ಸಂಸ್ಥೆಯು ಎಷ್ಟರಲ್ಲಿ ಸ್ಥಾಪನೆಯಾಯಿತು? 1925ರಲ್ಲಿ. ಓಕೆ, ಇಬ್ರು ಈಕ್ವಲ್ ಆಗಿ ತಗೊಂಡಿದ್ದೀರಾ ಮಾರ್ಕ್ಸ್, ಇಬ್ರಿಗೂ ಕ್ಲಾಪ್. ಪ್ರತಿಯೊಂದು ಲೈನಿಗೂ ನೀವು ಪ್ರಶ್ನೆ ಮಾಡ್ತಾ ಹೋದ್ರೆ ಪ್ರತಿಯೊಂದು ಪ್ರಶ್ನೆಗೂ ಅದೊಂದು ಉತ್ತರ ಸಿಗ್ತಾ ಇರುತ್ತೆ, ಅವಾಗ ಈಸಿ ಆಗ್ತದೆ. ಓಕೆ ಓಕೆ, ಆಕ್ಟಿವ್ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅರ್ಥ ಆಗಿಲ್ಲ? ನೆಕ್ಸ್ಟ್